ಕೇಂದ್ರ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ ಈ ಸಂಸ್ಥೆಗಳು ಕರ್ನಾಟಕಕ್ಕೆ ಅನ್ಯಾಯವನ್ನು ಮಾಡಿದ್ದಾವೆ. ಈ ಆದೇಶದ ವಿರುದ್ಧ ಇವತ್ತು ಕನಕಪುರ ಸನ್ಮಾನ್ಯ ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಒತ್ತಡಕ್ಕೆ ಮಣಿದು ನೀವು ನೀರು ಬಿಡಬಾರದು ಅಂತಕ್ಕಂಥದ್ದನ್ನು ಕರ್ನಾಟಕ ರಾಜ್ಯ ರೈತ ಸಂಘ, ಪ್ರಗತಿಪರ ಸಂಘಟನೆಗಳ ಒಕ್ಕೂಟ, ಎಲ್ಲ ಕನ್ನಡ ಪರ ಸಂಘಟನೆಗಳು ಇವತ್ತು ರಸ್ತೆ ತಡೆಯನ್ನು ಮಾಡಿ ಸಾಂಕೇತಿಕವಾಗಿ ಹೋರಾಟವನ್ನು, ಖಾಲಿ ಬಿಂದಿಗೆಯನ್ನು ಪ್ರದರ್ಶನವನ್ನು ಮಾಡಿ ಹೋರಾಟವನ್ನು ಏನು ಮಾಡ್ತಿದ್ದೀವಿ, ಇದು ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆ ಆಗಬೇಕು. ನಮ್ಮನ್ನು ಆಳ್ತಕ್ಕಂಥ ಸರ್ಕಾರಗಳು, ಹಿಂದೆ ಆಳಿದಂಥ ಹಲವಾರು ಮುಖ್ಯಮಂತ್ರಿಗಳು ಇದೇ ರೀತಿ ಕೇಂದ್ರ ಸರ್ಕಾರ CWRC CWMA ಆದೇಶವನ್ನು ಪಾಲಿಸಿ ರಾತ್ರೋರಾತ್ರಿ ನೀರು ಬಿಟ್ಟಂಥ ಘಟನೆಗಳನ್ನು ನಾವೆಲ್ಲರೂ ಕೂಡ ನೋಡಿದ್ದೇವೆ. ನಮ್ಮ ಈ ಕ್ಷೇತ್ರದ ಶಾಸಕರಾಗಿ ಮುಖ್ಯಮಂತ್ರಿಗಳಾಗಿದ್ದೀರಿ. ನೀವು ಅಧಿಕಾರಕ್ಕೆ ಬರಬೇಕಾದ್ರೆ ಹೇಳಿದ್ರಿ, ನಮ್ಮ ನೀರು ನಮ್ಮ ಹಕ್ಕು, ಪಾದಯಾತ್ರೆಯನ್ನು ಮಾಡುವುದರ ಮೂಲಕ ಅಧಿಕಾರವನ್ನು ಕೊಟ್ಟರೆ ಕೂಡಲೇ ಮೇಕೆದಾಟು ಅಣೆಕಟ್ಟನ್ನು ಮಾಡ್ತೀವಿ ಅಂತ ಹೇಳಿದ್ರಿ ಮುಖ್ಯಮಂತ್ರಿಗಳೇ. ಆದರೆ ಅಧಿಕಾರಕ್ಕೆ ಹೋದ ಮೇಲೆ ನಿಮ್ಮ ಮೇಕೆದಾಟು ವಿಚಾರವನ್ನು ಚಕಾರವೇ ಎತ್ತಿಲ್ಲ. ಮತ್ತೆ ಕಾವೇರಿ KRS ನಲ್ಲಿ ಈಗಾಗಲೇ 32 TMC ನೀರು ಮಾತ್ರ ಇದೆ. ಅದರಲ್ಲಿ ಏನು ಡೆಡ್ ಸ್ಟೋರೇಜ್ ಅಂತೇಳಿ 10 TMC ನೀರು ಇರ್ತದೆ. ಬೆಂಗಳೂರಿಗೆ ಒಂದು ತಿಂಗಳಿಗೆ ಕುಡಿಲಿಕ್ಕೆ 4.5 TMC ನೀರು ಬೇಕು. ನಾವೆಲ್ಲರೂ ಕೂಡ ಕುಡಿಯೋಕ್ಕೆ ನೀರು ಎಲ್ಲಿಂದ ತರೋಣ? ಬರಗಾಲ, ಮುಂಗಾರು ಕ್ಷೀಣಿಸಿದೆ, ಮಳೆ ಇಲ್ಲ. ಇವತ್ತು ರೈತ ಬಹಳ ಸಂಕಷ್ಟದಲ್ಲಿದ್ದಾನೆ. ಇಂಥ ಪರಿಸ್ಥಿತಿಯಲ್ಲಿ ನೀರು ಬಿಡುವಂತ ಹೇಳಿದ್ರೆ ಎಲ್ಲಿ ಬಿಡೋಣ ನೀರನ್ನ? ಮುಖ್ಯಮಂತ್ರಿಗಳೇ, ನೀವೇನಾದರೂ ನಿಮ್ಮ ಮಿತ್ರ ಪಕ್ಷವಾದಂಥ ತಮಿಳುನಾಡು ಪಕ್ಷಕ್ಕೆ ಏನಾದರೂ ಕತ್ತು ಮುಚ್ಚಿ ಏನಾದರೂ ನೀರನ್ನು ಬಿಟ್ಟದೆ ಆದರೆ ಯಾವುದೇ ಕಾರಣಕ್ಕೂ ಕೂಡ ಈ ನಾಡಿನ ಜನ ನಿಮ್ಮನ್ನ ಕ್ಷಮಿಸೋದಿಲ್ಲ. ನೀವು ಯಾವುದೇ ಕಾರಣಕ್ಕೂ ಕೂಡ ಒಂದಂಚು ನೀರನ್ನ ಕೂಡ ಕೊಡೋದಿಲ್ಲ ಅಂತಕ್ಕಂಥ ಮಾತನ್ನ ನಾವು ಇಷ್ಟೊತ್ತಿಗೆ ಮುಖ್ಯಮಂತ್ರಿಗಳು ಹೇಳಬೇಕಾಗಿತ್ತು. ಮೌನವನ್ನು ವಹಿಸಿದಿರಿ. ಇದು ಆಗಬಾರ್ದು. ಈ ನಾಡಿನ ರೈತ ನೀರಿಲ್ಲದೆ ಈಗಾಗಲೇ ಬೆಳೆಗಳು ಒಣಗ್ತಾ ಇದ್ದಾವೆ. ಮುಂಗಾರು ಮಳೆ ಇಲ್ಲ, ಬಿತ್ತನೆ ಬೀಜ ಇಲ್ಲ, ರಸಗೊಬ್ಬರ ಇಲ್ಲ, ರೈತ ಬೀದಿಗೆ ಬಿದ್ದಿದ್ದಾನೆ. ಇಂಥ ಸಂದರ್ಭದಲ್ಲಿ ಸರ್ಕಾರ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಬೇಕಿತ್ತು. ಇನ್ನೂ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಿಮ್ಮ ಸಚಿವ ಸಂಪುಟವನ್ನು ವಿಸ್ತರಣೆ ಮಾಡಲಿಕ್ಕೆ ಡೆಲ್ಲಿಗೆ ಹೋಗಿ ಕೂತಿದ್ದೀರಿ. ಇಲ್ಲಿ ಜನ ರೈತರು ರಸ್ತೆಗೆ ಬಂದಿದ್ದಾರೆ. ಇಲ್ಲಿನ ರೈತರು ಬಹಳ ಸಂಕಷ್ಟದಲ್ಲಿದ್ದಾರೆ. ಈ ನಾಡಿನ ರೈತರು ಸಂಕಷ್ಟದಲ್ಲಿದ್ದಾರೆ. ಇಂಥ ಸಂದರ್ಭದಲ್ಲಿ ನೀವು ಸಂಕಷ್ಟಕ್ಕೆ ಬರಬೇಕಾದಂಥ ರೈತರು, ಸರ್ಕಾರ ಇವತ್ತು ಯಾರು ಕೂಡ ಸಂಘಟನೆಗಳು ಇವತ್ತು ಹೋರಾಟವನ್ನು ಮಾಡ್ತಿದ್ದೇವೆ. ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಿದ್ದೇವೆ. ಯಾವುದೇ ಕಾರಣಕ್ಕೂ ಕೂಡ ಒಂದಿಂಚು ನೀರನ್ನು ಕೂಡ ತಮಿಳುನಾಡಿಗೆ ಬಿಡಲೇಬಾರದು. ಬಿಟ್ಟ ಪಕ್ಷದಲ್ಲಿ ಮುಖ್ಯಮಂತ್ರಿಗಳು ನಿಮ್ಮ ಮನೆ ಮುಂದೆ ಪ್ರತಿಭಟನೆಯನ್ನು ಮಾಡಬೇಕಾಗುತ್ತೆ. ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ 3ನೇ ತಾರೀಕಿನ ಸೌಹಾರ್ದ ಮೀಟಿಂಗ್ಗೋಸ್ಕರ ತಮಿಳುನಾಡಿನ ಮುಖ್ಯಮಂತ್ರಿಗಳನ್ನ ಈ ನಾಡಿಗೆ ಕರೆದಿದ್ದೀರಲ್ಲ, ಯಾವುದೇ ಕಾರಣಕ್ಕೂ ಕೂಡ ಆ ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಜೋಸೆಫ್ ಕರ್ನಾಟಕ ಕಾಲಿಡಲು ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನು ಕರ್ನಾಟಕ ರಾಜ್ಯ ರೈತ ಸಂಘ, ನಮ್ಮ ಪ್ರಗತಿಪರ ಸಂಘಟನೆಗಳು ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತಿದ್ದೇವೆ. ಏನು ಪ್ರತಿ ವರ್ಷನೂ ಕೂಡ ಇದೇ ರೀತಿ ಮಳೆ ಬರಲಿಲ್ಲ, ನೀರು ಬರಲಿಲ್ಲ ಅಂತ ಹೇಳಿದ್ರೆ ಈ ನಾಡಿಗೆ, ಮಂಡ್ಯ ಜನದ ರೈತರಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಹೇಳ್ತೀರಿ, ನೀವು ರೈತರು ಬೆಳೆ ಹಾಕ್ಬೇಡಿ, ಬೆಳೆ ಬೆಳಿಬೇಡಿ ಅಂತ ಒಂದ್ ಕಡೆ ಹೇಳ್ತೀರಿ. ಕದ್ದು ಮುಚ್ಚಿ ತಮಿಳುನಾಡಿಗೆ ನೀರು ಬಿಡ್ಲಿಕ್ಕೋಸ್ಕರ ನೀವು ಹೇಳಿದ್ರ? ಇದನ್ನ ಉತ್ತರ ಕೊಡಬೇಕು ಮಂಡ್ಯ ಜನದ ಭಾಗದ ರೈತರಿಗೆ. ಆ ಕಾರಣದಿಂದ ಇವತ್ತು ಸಾಂಕೇತಿಕವಾಗಿ ಏನು ಒಂದಷ್ಟು ಹೊತ್ತು ರಸ್ತೆ ತಡೆ ಮಾಡಿ ಹೋರಾಟವನ್ನು ಮಾಡಿದ್ದೇವೆ. ಮುಂದಿನ ದಿನದಲ್ಲಿ ಇನ್ನೇನು ಕರ್ನಾಟಕ ಬಂದ್ಗೂ ಕೂಡ ಕರೆ ಕೊಡಲಿಕ್ಕೆ ಈಗಾಗಲೇ ಎಲ್ಲ ಸಂಘಟನೆಗಳು ಚಿಂತನೆಯನ್ನು ಮಾಡ್ತಿದ್ದೇವೆ. ಯಾವುದೇ ಕಾರಣಕ್ಕೂ ಕೂಡ ಮುಖ್ಯಮಂತ್ರಿಗಳು ಮಣಿಬಾರ್ದು, ರೈತರ ಪರ ಇಲ್ಲ. ಕಾರಣ ಈಗಾಗಲೇ ಮುಂಗಾರು ಕ್ಷೀಣಿಸಿದೆ. ಯಾವುದೇ ರೈತರು ಕೂಡ ಈ ಭಾಗದಲ್ಲಿ ಯಾರು ಕೂಡ ಬಿತ್ತನೆ ಕೂಡ ಈ ವರ್ಷ ಮಾಡೋಕ್ಕಾಗಲಿಲ್ಲ. ಕೆರೆಕಟ್ಟೆಗಳು ಹಳ್ಳಿಗಳ ಭಾಗಗಳಲ್ಲಿ ತುಂಬಿ 3-4 ವರ್ಷ ಆಗಿವೆ. ಡ್ಯಾಮು ಕಳೆದ ಸಲ ತುಂಬಿತ್ತು, ಯಥೇಚ್ಛ ನೀರು ಬಿಟ್ಟಿದ್ದೀವಿ. ಈ ವರ್ಷ ಬಹುಶಃ ಮೊದಲೇ ಮುಖ್ಯಮಂತ್ರಿಗಳು ಹೇಳಿದರು ಬೆಳೆ ಹಾಕಬೇಡಿ ಅಂತ. ಮೊದಲೇ ಮುನ್ಸೂಚನೆ ಇತ್ತು ಅವ್ರಿಗೆ, ಈ ಸತಿ ನಾನು ತಮಿಳುನಾಡು ನೀರು ಬಿಡಬೇಕು ಅಂತೇಳಿ. ಹಾಗಾಗಿ ಇವ್ರದ್ದು ಕೂಡ ಸಪೋರ್ಟ್ ಇದೆ ಅಂತ ಭಾವಿಸ್ಬೋದು. ಇವತ್ತು ಒಂದು ತಂಡವನ್ನು ರಚನೆ ಮಾಡಿ ಇಲ್ಲಿ ಕಳಿಸಿ ಡ್ಯಾಮ್ಗಳಲ್ಲಿ ನೀರು ಎಷ್ಟಿದೆ, ಕುಡಿಯೋದಕ್ಕೆ ನೀರು ಎಷ್ಟು ಬೇಕಾಗುತ್ತೆ, ಇನ್ನು ಮತ್ತೆ ನೆಕ್ಸ್ಟ್ ಮುಂಗಾರು ಬಂದಮೇಲೆ ಬರೋ ತನಕ ಕೂಡ
ನೀರು ಕುಡಿಯೋದಕ್ಕೆ ಸಂಗ್ರಹಣೆ ಇದೆಯಾ ಇಲ್ವಾ ಅಂತ ನೋಡಿದ್ರೆ ಕಾವೇರಿ ನೀರು ಹಂಚಿಕೆ ಪ್ರಾಧಿಕಾರದವರು ಏಕಾಏಕಿಯಾಗಿ ತಮಿಳುನಾಡು ಹಾಕಿದ ಅರ್ಜಿಗೆ ಮನ್ನಣೆ ಮಾಡಿ 4.5 TMC ನೀರನ್ನು ಈಗ 15 ದಿನ ಒಳಗಡೆ ಬಿಡಬೇಕು ಅಂತ ಆದೇಶ ಮಾಡಿದ್ದಾರೆ. ಬಹುಶಃ ಇವತ್ತು ತಮಿಳುನಾಡಲ್ಲಿ ಸಾಕಷ್ಟು ಮಿಟ್ಟು ಡ್ಯಾಮಲ್ಲಿ ನೀರಿದೆ. ಮತ್ತೆ ಅವರು ಇನ್ನೂ ಕೂಡ ಅವ್ರಿಗೆ ಇನ್ನೂ ಮಳೆ ಬರುವಂಥ ಸಾಧ್ಯತೆ ಮುಂದೆನೂ ಇದೆ ಅವ್ರಿಗೆ. ಯಾಕಂದ್ರೆ ಅವ್ರಿಗಿನ್ನೂ ಮುಂಗಾರು ಶುರುವೇ ಆಗಲಿಲ್ಲ, ಅವ್ರಿಗೆ ಮಳೆ ಬರುತ್ತೆ ಇನ್ನೂ. ಉದ್ದೇಶಪೂರ್ವಕವಾಗಿ ರಾಜಕೀಯದ ಲಾಭಕ್ಕಾಗಿ ತಮಿಳುನಾಡಿನ ರೈತರೇ, ಕರ್ನಾಟಕದ ರೈತರೇ, ಆದರೆ ತಮ್ಮ ವೈಯಕ್ತಿಕ ರಾಜಕೀಯಕ್ಕಾಗಿ ಕಾವೇರಿ ನೀರನ್ನು ಮಳೆ ಬರೆದಿದ್ದಾಗ ಡ್ಯಾಮ್ ತುಂಬಿದಾಗ ತಮಿಳುನಾಡು ಕೂಡ ರಾಜಕೀಯವಾಗಿ ಬಳಸ್ಕೋಬಾರ್ದು. ಇವರು ರೈತರೇ, ನಿಮ್ಮ ರಾಜ್ಯದಲ್ಲಿರ್ತಕ್ಕಂಥ ರೈತರು ಮಾತ್ರ ರೈತರಲ್ಲ, ಕರ್ನಾಟಕದಲ್ಲೂ ಕೂಡ ರೈತರೇ. ಹಾಗಾಗಿ ಡ್ಯಾಮ್ ತುಂಬಿದಾಗ ಅಜೇತ ನೀರು ಬಿಟ್ಟಿದ್ದೀವಿ, ಅವತ್ತು ಯಾರನ್ನೂ ಕೇಳಲಿಲ್ಲ. ಇವಾಗ ನೀರು ಇಲ್ಲದಂಥ ಸಂದರ್ಭದಲ್ಲಿ ರಾಜಕೀಯವನ್ನು ಬಳಸಿ ಉದ್ದೇಶಪೂರ್ವಕವಾಗಿ ನೀರನ್ನು ಕೇಳಬಾರ್ದು, ಅದಕ್ಕೆ ನಾವು ವಿರೋಧ ಮಾಡ್ತೀವಿ. ಮತ್ತು ರಾಜ್ಯ ಸರ್ಕಾರನೂ ಕೂಡ ನಿಮ್ಮದೇ ಆದ ಒಂದು ಬೆಂಬಲತ್ವದ ಸರ್ಕಾರ ಅಲ್ಲಿರೋದು. ನೀವು ಕೂಡ ಒಳೊಳಗೇನೆ ರಾಜಕೀಯ ಉದ್ದೇಶಪೂರ್ವಕವಾಗಿ ನೇರವಾಗಿ ಮಾಹಿತಿಯನ್ನು ಪ್ರಾಧಿಕಾರ ಕೊಡದೇನೆ ಬೇಕಾಬಿಟ್ಟಿಯಾಗಿ ವಾದ ಮಾಡಿಸಿ ನೀರನ್ನು ಬಿಡೋದಾದರೆ ಯಾವುದೇ ಕಾರಣಕ್ಕೂ ಕೂಡ ರಾಜ್ಯ ಸರ್ಕಾರಕ್ಕೆ ರೈತರು, ಕನ್ನಡಪರ ಸಂಘಟನೆ, ಹೋರಾಟಗಾರರು ಯಾರು ಕೂಡ ಸುಮ್ಮನೆ ಕೂರೋದಿಲ್ಲ. ಎಚ್ಚರಿಕೆಯನ್ನು ಸರ್ಕಾರ ನೀಡ್ತಾ ಇದ್ದೀವಿ. ನೀವು ಸುಪ್ರೀಂ ಕೋರ್ಟ್ಗೆ ಹೋಗ್ತೀರೋ ಮತ್ತೇನು ಮಾಡ್ತಾರೆ ಗೊತ್ತಿಲ್ಲ, ಆದರೆ ಯಾವುದೇ ಕಾರಣಕ್ಕೂ ಕೂಡ ಕರ್ನಾಟಕದಿಂದ ಡ್ಯಾಮ್ಗಳಿಂದ ನೀರು ತಮಿಳುನಾಡಿಗೆ ಹೋಗಬಾರ್ದು. ತುಂಬಿದ ಮೇಲೆ ನೀರು ಅದಾಗದೇ ಹೋಗುತ್ತೆ, ಯಾರು ಇಟ್ಕೊಳ್ಳೋದಿಲ್ಲ. ಹಾಗಾಗಿ ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳು ಇದೇ ಕ್ಷೇತ್ರದವರು, ಇದೇ ಭಾಗದವರು, ದಕ್ಷಿಣ ಕರ್ನಾಟಕ ಭಾಗದವರು, ಭಾಳ ಅದು ಕೂಡ ರೈತರು ಕೂಡ ನೀವು. ಹಾಗಾಗಿ ನಿಮ್ಮ ರೈತರು ಕಷ್ಟ ಸುಖ ಗೊತ್ತಿರುತ್ತೆ ಅಂತ ಹೇಳ್ತಾ, ಯಾವುದೇ ಕಾರಣಕ್ಕೂ ನೀರು ಬಿಟ್ಟರೆ ಇಡೀ ರಾಜ್ಯ ವ್ಯಾಪ್ತಿ ಇವತ್ತು ಚಳವಳಿ ನಡೆಸ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ನೀವು ಅವಕಾಶ ಕೊಡೋದು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ.